ಥ್ಯಾಂಕ್ ಯು ಇಬ್ಬರಿಗೆ ಮತ್ತೊಮ್ಮೆ ನಟರಾಜ್ ಗೌಡ್ರೆ ನಿಮಗೆ ಹಾಗೆ ದಿಲೀಪ್ ಅವರಿಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ. ಲೆಟ್ಸ್ ನಾಟ್ ಡೂ ಅಪ್ ನಾರ್ಮಲ್ ಪೊಲಿಟಿಕಲ್ ಡಿಬೇಟ್. ಇವತ್ತು ವಿಚಾರಗಳು ಜನರಿಗೆ ತಲುಪಬೇಕು ಅಂದ್ರೆ ಅವರ ಸಮಯದಲ್ಲಿ ಅವ್ರು ಮಾತನಾಡಬೇಕು. ದಯಮಾಡಿ ಚಂಬಿ ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ನಾನು ಎಲ್ರಿಗೂ ಹೇಳ್ತಿದ್ದೀನಿ ಸರ್, ಚಂಬಿ ಸರ್, ನನಗಿರುವ ಅನುಮಾನ ಭಾರತದಿಂದ ಕೇವಲ 370 ಕಿಲೋಮೀಟರ್ ದೂರದಲ್ಲಿ ಭಾರತಕ್ಕೆ ಅತಿಥಿಯಾಗಿ ಬಂದಿದ್ದ ಒಂದು ಯುದ್ಧ ನೌಕೆ ಹೊಡೆದಾಕತ್ತೆ US ಅಂದ್ರೆ ಭಾರತಕ್ಕೆ ಇದು ಗೊತ್ತೇ ಆಗೋದಿಲ್ವಾ? ಇದು ನಾವು ಯಾರು ಅದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದ್ರೆ ನಮ್ಮ ನಟರಾಜ್ ಗೌಡರು ಅಥವಾ ಇತರೆ ರಾಜಕೀಯ ಪಕ್ಷಗಳ ತರ ನಾವು ಮಾತಾಡಬಾರ್ದು. ಇದರಲ್ಲಿ ನನ್ನ ಮೊದಲನೇ ಒಂದು ರೀತಿಯ ಅಭಿಪ್ರಾಯವನ್ನ ನಿಷ್ಪಕ್ಷಪಾತವಾಗಿ ಹೇಳೋದಾದ್ರೆ, ಇದರಲ್ಲಿ ಇಸ್ರೇಲ್ ಪರ ಅಥವಾ ವಿರೋಧ ಅಲ್ಲ, ಅಮೆರಿಕಾದ ಪರ್ವ ಅಲ್ಲ, ಅಥವಾ ಇರಾನ್ ವಿರೋಧ ಅಲ್ಲ. ಒಂದು ಪಾಯಿಂಟ್ ಇದೆ, ಅಲ್ಲಿ ಬಂದಂತ ಒಂದು ಯುದ್ಧ ನೌಕೆ ಇದೆಯಲ್ಲ, ಅದು ಒಂದು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಬಂದಿದೆ, ಒಂದು ಡೆಮಾನ್ಸ್ಟ್ರೇಷನ್ಗೋಸ್ಕರ ಬಂದಿರತಕ್ಕಂತ ನೌಕೆ. ಅದು ಶಾಂತಿಯುತವಾದ್ದು ಮತ್ತೆ ನಾನ್ ಕಾಂಬ್ಯಾಟೆಂಟ್, ಯುದ್ಧಕ್ಕೆ ಸಂಬಂಧ ಪಡದೆ ಇರತಕ್ಕಂತ ನೌಕೆ ಒಂದು ಪ್ರದರ್ಶನವನ್ನ ಮಾಡಿ ಆ ಡಿಸ್ಪ್ಲೇನಲ್ಲಿ ಭಾರತವು ಅದನ್ನ ಭಾಗವಹಿಸಿ ಮೆಚ್ಚಿ ವಿಶಾಖಪಟ್ಟಣದಿಂದ ವಾಪಸ್ ಹೋಗುವಾಗ ಅದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಓಪನ್ ವಾಟರ್ಸ್ ಅದರಲ್ಲಿ ಆಗಿರ್ತಕ್ಕಂಥದ್ದು ಹತ್ತಿರದಲ್ಲಿ ಶ್ರೀಲಂಕಾದ ಒಂದು ನಿಯರೆಸ್ಟ್ ಬಾರ್ಡರ್. ಕಾರಣ SOS, ಈ ರೀತಿ ಒಂದು ದೊಡ್ಡ ದುರಂತ ಆಗಿದೆ, ಒಂದು ಸಬ್ಮೆರಿನ್ ಅನ್ನ ಹೊಡೆದಾಕಿದ್ದಾರೆ, ಅಲ್ಲಿ ಜನ ಕೂಗಾಡ್ತಾ ಇದ್ದಾರೆ, ಅವ್ರನ್ನ ರಕ್ಷಿಸಬೇಕು ಅಂತಕ್ಕಂಥ SOS ಸಂದೇಶ ಬಂದಾಗ ಶ್ರೀಲಂಕಾ ಅದಕ್ಕೆ ರಕ್ಷಣೆ ಅಲ್ಲಿ ಮಾನವೀಯ ದೃಷ್ಟಿಯಿಂದ ಅವರು ಒಂದು ರೀತಿಯಲ್ಲಿ ಪ್ರವೇಶ ಮಾಡಿ 35-36 ಜನರನ್ನ ಸೇವ್ ಮಾಡ್ತಾರೆ. 87 ಜನ ಅಲ್ಲಿ ಸತ್ತೋಗ್ತಾರೆ. ಒಟ್ಟು 190 ಜನರಲ್ಲಿ ಆಗಿರ್ತಕ್ಕಂಥದ್ದು ಅದೊಂದು ರೀತಿಯ ಒಂದು ಶಾಂತಿಯುತವಾದ ಯುದ್ಧ ನೌಕೆ ಒಂದು ಪ್ಯಾಸೇಜ್ ನಲ್ಲಿ ಹೋಗ್ತಾ ಇರುವಾಗ ಮಾಡಿರ್ತಕ್ಕಂಥದ್ದು ಅತ್ಯಂತ ದುರಂತ, ಅದು ಮತ್ತೆ ಖಂಡನೀಯವಾದದ್ದು. ಆದ್ರೆ ನನ್ನ ಪಾಯಿಂಟ್ ಏನಂದ್ರೆ, ದೇರುವ ತುಬಿ ದುರುಸ್ತುವ ಅನ್ನೋಂಗೆ ನಮ್ಮ ಭಾರತದ ವಿದೇಶಾಂಗ ಸಚಿವರ ಒಂದು ಪ್ರತಿನಿಧಿ ಆಫೀಸರ್ ಹೋಗಿ ಇರಾನಿನ ಅಂಬಾಸಿಯಲ್ಲಿ ಹೋಗಿ ಖಮೇನಿಯವರ ನಿಧನದ ಬಗ್ಗೆ ಕಾಂಡೋಲೆನ್ಸ್ ಮೆಸೇಜ್ ಅನ್ನ ಇವತ್ತು ಬರೀತಾರೆ. ಅಂದ್ರೆ ಏನಾಯ್ತು, ಮೊದಲನೇದು ಮಾಡ್ಬೇಕಾಗಿತ್ತು, ಅದು ಮೊದಲನೇ ತಪ್ಪು. ಎರಡನೇದು, ನಾನು ಇನ್ನೊಂದು ನಿಷ್ಪಕ್ಷಪಾತವಾಗಿ ಹೇಳ್ತೀನಿ, ಪ್ರಧಾನಮಂತ್ರಿ ವಿಷಯ ಬರಲ್ಲ, ದೇಶ ಪ್ರೇಮದ ವಿಷಯದಲ್ಲಿ ನಾವು ಯಾರನ್ನೂ ಪ್ರಶ್ನೆ ಮಾಡ್ಕೊಡ್ತು. ಆದ್ರೆ ನಾವು ಈ ಒಂದು ಯುದ್ಧ ನೌಕೆಯನ್ನ, ಯುದ್ಧ ಅಲ್ಲದೆ ಇರತಕ್ಕಂಥ ನೌಕೆಯನ್ನ, ಸಬ್ಮೆರಿನ್ US ಅಮೆರಿಕ ಹೊಡೆದಾಕಿದಾಗ ಅಮೆರಿಕಾವನ್ನ ನಾವು ಭಾರತ ಖಂಡಿಸಬೇಕಾಗಿತ್ತು. ಹೇಗೆ ನಾವು ಖಮೇನಿಯವರ ಸಾವನ್ನ ಹೇಳ್ತೇನೆ, ಹೇಗೆ ಖಮೇನಿಯವರ ಸಾವಿನ ಬಗ್ಗೆ ಸಹಾನುಭೂತಿಯನ್ನ, ಒಂದು ರಾಷ್ಟ್ರದ ಸರ್ವೋಚ್ಚ ನಾಯಕನ ಒಂದು ಕೊಲೆ ಅಥವಾ ಯಾವುದೇ ರೀತಿಯಲ್ಲಿ ಅಲ್ಲಿ ನಾವು ಇಸ್ರೇಲಿನ ಒಂದು ಭಯ ಅಥವಾ ಅವರ ಒಂದು ಮುಲಾಜಿಗೆ ಒಳಗಾಗದೆ ಹೋಗಿ ಸೈನ್ ಮಾಡಿದ್ದಾರಲ್ಲ, ಅದಕ್ಕೆ ನಾವು ಭಾರತ ಸರ್ಕಾರವನ್ನು ಅಭಿನಂದಿಸಬೇಕು. ಹಾಗೆಯೇ ಭಾರತ ಸರ್ಕಾರ ಅಥವಾ ವಿದೇಶಾಂಗ ಸಚಿವರ ಪ್ರತಿನಿಧಿ ಇದನ್ನ ಅಮೆರಿಕಕ್ಕೆ ಖಂಡನೀಯವಾದ ಒಂದು ಎಚ್ಚರಿಕೆಯನ್ನು ಕೊಡಬೇಕು. ದುರಂತ ಏನಂದ್ರೆ ಸ್ಮಿತಾ, ಭಾರತ ಟೇಕನ್ ಫಾರ್ ಗ್ರಾಂಟೆಡ್. ಭಾರತವನ್ನ ಕೇವಲ ಒಂದು ಅಮೆರಿಕಾದ ಒಂದು ಏನು ವಾಣಿಜ್ಯದ ಪ್ರಭಾವ ಇದೆ, ಒತ್ತಡ ಇದೆ, ಹಾಗೇನೆ ಈ ಯುದ್ಧದ ಪರಿಸ್ಥಿತಿಯಲ್ಲಿ ಅವ್ರ ಕಡೆಗೆ ಇವ್ರನ್ನ ಮಾಡಿಸ್ಕೊಳ್ತಕ್ಕಂಥದ್ದು ಏನಿದೆ ಅದಕ್ಕೆ ಭಾರತ ಯಾವತ್ತೂ ಒಳಗಾಗಬಾರ್ದು. ಕಾರಣ ಭಾರತಕ್ಕೆ ಇರ್ತಕ್ಕಂಥ ಒಂದು ಗೌರವ, ಅದಕ್ಕೆ ಇರ್ತಕ್ಕಂಥ ಸಾರ್ವಭೌಮತೆ ಮತ್ತೆ ನ್ಯೂಟ್ರಲ್ ಪಾಲಿಸಿ ಅಥವಾ ನಾನ್ ಅಲಿಮೆಂಟ್ ಪಾಲಿಸಿ ಏನಾದ್ರು ಹೇಳಿ, ಭಾರತಕ್ಕೆ ತನ್ನದೇ ಆದಂತ ವ್ಯಕ್ತಿತ್ವ ಇದೆ ಅಥವಾ ಶ್ರೇಷ್ಠತೆ ಇದೆ. ಇಡೀ ಜಗತ್ತೇ ಭಾರತದ ಅಂದ್ರೆ ಮೂರನೇ ಪಾಯಿಂಟ್ ಹೇಳಿದ್ರೆ, ಈ ಸನ್ನಿವೇಶದಲ್ಲಿ ಅಮೆರಿಕಕ್ಕೆ ಅದನ್ನು ಖಂಡಿಸಿ ಒಂದು ರೀತಿಯಲ್ಲಿ ಡಿಪ್ಲೊಮ್ಯಾಟಿಕ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ನಾವು ಒಪ್ಪುವುದಿಲ್ಲ, ನಾವು ಡಿಎಸ್ಕಲೇಷನ್ ಮಾಡ್ತೇವೆ. ಜೊತೆಗೆ ಭಾರತ ನಿಮ್ಮ ನಡುವೆ ಏನು ಇಸ್ರೇಲ್ ಮತ್ತು ಇರಾನ್ USA ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಸಂಘರ್ಷ ಇದೆಯಲ್ಲ, ಈ ಸಂಘರ್ಷಕ್ಕೆ ಒಂದು ರೀತಿಯಲ್ಲಿ ನಾವು ನ್ಯೂಟ್ರಲ್ ಆಗಿ ಡಿಪ್ಲೊಮ್ಯಾಟಿಕ್ ನೆಗೋಸಿಯೇಷನ್ ಇದರ ಮೂಲಕ ಪರಿಹಾರವನ್ನ ಕೊಡಿಸ್ತಕ್ಕಂಥ ನೈತಿಕ ಶಕ್ತಿ ಹೌದು, ಅದನ್ನ ಪ್ರಯೋಗ ಮಾಡಬೇಕು ಅನ್ನೋದು ಮನವಿ. ಶ್ರೀಕಾಂತ್ ಶೆಟ್ಟಿ ಅವರೇ, ಈಗ ಅಮೆರಿಕ ಕೇವಲ ಇಸ್ರೇಲ್ ನ ಪರವಾಗಿ ನಿಂತ್ಕೊಂಡು ಯುದ್ಧ ಮಾಡ್ತಿದೆ ಅನ್ನೋ ಕಾರಣಕ್ಕೆ ಹಿಂದೆ ಅಮೆರಿಕ ಮಾಡಿದ ತಪ್ಪುಗಳನ್ನ ನಾವು ಕಣ್ಣಿಗೆ ಪಟ್ಟಿ ಇಟ್ಕೊಂಡು ಮರ್ತು ಬಿಡ್ಬೇಕಾ? ಇರಾಕ್ ನಲ್ಲಿ 2003ರಲ್ಲಿ ಸದ್ದಾಂ ಹುಸೇನ್ ನಂತರದಲ್ಲಿ ಇರಾಕ್ ನ ಪರಿಸ್ಥಿತಿ ಇವತ್ತಿಗೆ ಏನಿದೆ, ಲಿಬಿಯಾ ಫಾರ್ ಎಕ್ಸಾಂಪಲ್, ಗಡಾಫಿ, ಅಫ್ಘಾನಿಸ್ತಾನದ ಪರಿಸ್ಥಿತಿ, ವೆನೆಜುವೆಲಾ ರೀಸೆಂಟ್ ಎಕ್ಸಾಂಪಲ್, ಈಗ ಇರಾನ್ ಆಯ್ತು, ನಿಮ್ಗಲ್ಲಿನ ರೆಜಿಮ್ ಬಗ್ಗೆ ತೊಂದರೆ ಇದೆ, ಹಾಗಂತ ನಾವು ಬಂದು ದಾಳಿ ಮಾಡ್ತೀವಿ, ನಂತರದಲ್ಲಿ ಆ ದೇಶ ಹಾಳಾಗೋದ್ರೂ ಪರವಾಗಿಲ್ಲ ಅನ್ನೋ ಅಮೆರಿಕದ ನಿಲುವನ್ನ ಕೇವಲ ಇಸ್ರೇಲ್ ಪರವಾಗಿ ನಿಂತಿದ್ದಾರೆ ಅನ್ನೋ ಕಾರಣಕ್ಕೆ ಭಾರತೀಯರಾಗಿ ನಾವು ಸಪೋರ್ಟ್ ಮಾಡ್ಬೇಕಾ? ಶ್ರೀಕಾಂತ್ ಶೆಟ್ರೆ ನೋಡಿ, ನಾನು ಕಾಂಗ್ರೆಸ್ನ ವಕ್ತಾರನಿ ಹೇಳೋದಕ್ಕೆ ಬಯಸೋದು, ಇಲ್ಲಿ ನಾವು ಆಗ ನರೇಂದ್ರ ಮೋದಿ ಬಹಳ ದುರ್ಬಲ ವ್ಯಕ್ತಿ ಅಂತ ಹೇಳಿದ್ರು. ಅದಕ್ಕೊಂದು ನಾನು ಸ್ಪಷ್ಟನೆ ಕೊಟ್ಟು ಅನಂತರ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ. ನೋಡಿ, ಇಲ್ಲಿ ನಮ್ಮ ಕಾಶ್ಮೀರದೊಳಗಡೆ UN ಅಬ್ಸರ್ವರ್ ಕಮಿಟಿ ಅಂತ ಹೇಳಿ ಒಂದಷ್ಟು ಜನ ಬಂದು ಕೂತಿದ್ರು ಮತ್ತು ಪ್ರತಿ ಬಾರಿ ಭಾರತ ದೇಶದ ವಿರುದ್ಧ ಸಂಯುಕ್ತ ರಾಷ್ಟ್ರ ಮಂಡಳಿಯಲ್ಲಿ ವರದಿ ಒಪ್ಪಿಸೋದು, ಭಾರತವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಳು ಮಾಡೋದು ಮತ್ತು ಆ ಎಲ್ಲಾ ದರಿದ್ರಗಳನ್ನ ಸಾಕುವಂತ ಜವಾಬ್ದಾರಿಯನ್ನ ನಾವೇ ವಹಿಸ್ಕೊಂಡಿದ್ವಿ. ಇದು ಕಾಂಗ್ರೆಸ್ನ ಕಾಲದಲ್ಲಿ ಇತ್ತು.
ಅವ್ರನ್ನ ಭಾರತದಿಂದ ಹೊರಗೆ ಹಾಕಬೇಕಿದ್ರೆ ನರೇಂದ್ರ ಮೋದಿನೇ ಬರ್ಬೇಕಾಯ್ತು. ಅದು ಇತ್ತೀಚೆಗೆ ಅವರನ್ನ ಕಳಿಸಿದ್ರು. ನಿಮ್ಮ ಇವತ್ತು ಅಗತ್ಯ ಇಲ್ಲ. ಪಾಕಿಸ್ತಾನದ ISI ನ ಭಾರತ ಕರ್ಕೊಂಡ್ ಬಂದ್ರು ಫಸ್ಟ್ ಟೈಮ್. ಸರಿ, ಈಗ ಅವ್ರು ಫಸ್ಟ್ ಟೈಮ್ ಸಮಯ. ಮಿನಿಸ್ಟರ್ ಅವ್ರು ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೆ. ಅವ್ರು ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೆ. ನೀವು ಹೇಳಿದ್ದಕ್ಕೆ ಅವ್ರು ನನ್ನ ಹೆಸರು counter ಉಲ್ಲೇಖ ಕೊಟ್ಟಿದ್ದಾರೆ. ಮಾಡಿದ್ದಾರೆ. ನೀವು ಅವ್ರು ಸಮಯ ನನ್ನ ಬಂದಾಗ BJP spokesperson ಅವ್ರು ನನ್ನ ನೀವು ಹೆಸರು ಉಲ್ಲೇಖ ಸಮಯ ಮಾಡಿದ್ದಾರೆ. ಬಂದಾಗ ನೀವು ಅವ್ರು ಯಾರು ಭಾರತದಲ್ಲಿ ನಟರಾಜ್ ISI ಅನ್ನ ಇನ್ವೈಟ್ ಮಾಡಿ ಕರ್ಕೊಂಡು ಬಂದು ನಟರಾಜ್ ಬಿರಿಯಾನಿ ಗೌಡ್ರೆ. ತಿನ್ಸಿ ಕರ್ಕೊಂಡು ಬಂದಿದ್ದು ಇದೇ ನರೇಂದ್ರ ಮೋದಿ ಫಸ್ಟ್ ಟೈಮ್. ನಿಮ್ಮ ಉತ್ತರ ನೀವು ಕೊಟ್ರಿ, ಇವಾಗ ಕೇಳಿಸ್ಕೊಳ್ಳೋಣ ಶ್ರೀಕಾಂತ್ ಶೆಟ್ಟಿ. ISI ಶ್ರೀಕಾಂತ್ ಅವರೇ, ನನ್ನ ಪ್ರಶ್ನೆಗೆ ಉತ್ತರ. ಅವರು ಅನಂತರ ಅವ್ರು ಹೇಳ್ಕೊಳ್ಳಿ. ನೋಡಿ ಈ ಒಂದು ವಿಚಾರ ಅನಂತರ ಅಲಿಪ್ತ ನೀತಿ ಅಂದ್ರೆ ನಾವು ಜಗತ್ತಿನ ಬೇರೆ ಯಾರ ರಾಜಕಾರಣದ ಕೈಗೊಂಬೆಗಳು ಆಗದೆ ನಮ್ಮ ದೇಶಕ್ಕೆ ಏನು ಹಿತ ಅದನ್ನ ನಾವು ಮಾಡ್ತೀವಿ ಅನ್ನುವಂಥದ್ದು ನಿಜವಾಗಿ ಭಾರತದ ಇಷ್ಟು ವರ್ಷದ ಇತಿಹಾಸದಲ್ಲಿ ಆಗ್ತಾ ಇರೋದು ಇದೇ ನರೇಂದ್ರ ಮೋದಿ ಸಂದರ್ಭದಲ್ಲಿ ಮಾತ್ರ. ನಾವು ರಷ್ಯಾದ ಜೊತೆಗೂ ವ್ಯವಹಾರ ಇಟ್ಕೊಳ್ತೀವಿ, ಇಸ್ರೇಲ್ ಜೊತೆಗೂ ವ್ಯವಹಾರ ಇಟ್ಕೊಳ್ತೀವಿ, ಅಮೆರಿಕದ ಜೊತೆಗೆ ವ್ಯವಹಾರ ಇಟ್ಕೊಳ್ತೀವಿ. ಕಡಿಮೆಯಲ್ಲಿ ತೈಲ ಸಿಕ್ಕಿದ್ರೆ ಇರಾನ್ ಇಂದ ಖರೀದಿ ಮಾಡ್ತೀವಿ. ನಾಳೆ ಆಸಿಫ್ ಮುನೀರ್ನ ಕಡಿಮೆ ರೇಟಲ್ಲಿ ಮಾರಾಟ ಮಾಡಿದ್ರೆ ಅವನನ್ನು ಕರ್ಕೊಂಡು ಬರ್ತೀವಿ. ಆ ತಾಕತ್ತು ಭಾರತಕ್ಕೆ ಇವತ್ತು ಬಂದಿದೆ. ಆನಂತರ ಇನ್ನೊಂದು ವಿಚಾರ ನೀವು ಹೇಳಿದ್ರಿ, ಎಲ್ಲಾ ಕಡೆಗಳಲ್ಲಿ ಅರಾಜಕತೆ ಇದೆ, ಅಮೆರಿಕ ಅರಾಜಕತೆ ಸೃಷ್ಟಿ ಮಾಡ್ತಾ ಇದೆ ಅನ್ನೋ ಮಾತನ್ನು ಹೇಳಿದ್ರಿ ಸ್ಮಿತಾ ಅವರೇ. ಈ ಎಲ್ಲ ಅರಾಜಕತೆಗಳ ಕಾರಣ ಇರುವಂತದ್ದು ಅಮೆರಿಕವನ್ನ ನಾವು ಯಾವತ್ತೂ ಬೆಂಬಲಿಸೋದಿಲ್ಲ. ರಷ್ಯಾ ಮತ್ತು ಅಮೆರಿಕದಲ್ಲಿ ನಿಮ್ಮ ಆಯ್ಕೆ ಯಾವುದು ಅಂತ ನನ್ನನ್ನು ಕೇಳಿದ್ರೆ ನಾನು ರಷ್ಯಾವನ್ನೇ ಆಯ್ಕೆ ಮಾಡ್ತೀನಿ ಹೊರತು ಅಮೆರಿಕವನ್ನ ಆಯ್ಕೆ ಮಾಡೋದಿಲ್ಲ. ಮತ್ತೆ ಪ್ರಶ್ನೆ ಕೇಳ್ತೀನಿ. ಹಾಗಾದ್ರೆ US ನ ಸಬ್ಮರೀನ್ ಬಂದ್ಬಿಟ್ಟು ಇಂಡಿಯನ್ ಓಷನ್ ನಲ್ಲಿ ಇರಾನ್ ನ ನೇವಿಯನ್ನ ಹೊಡೆದಾಕತ್ತೆ ಅಂತಂದ್ರೆ ಭಾರತ ಅದನ್ನು ಖಂಡಿಸಬೇಕು, ಅದಕ್ಕೆ ವಿರೋಧ ವ್ಯಕ್ತಪಡಿಸಬೇಕು, ಅದಕ್ಕೆ ಅವಕಾಶವೇ ಕೊಡಬಾರ್ದಾಗಿತ್ತು. ಶ್ರೀಕಾಂತ್ ಶೆಟ್ಟಿ, ನಮ್ಮ ಅತಿಥಿ, ನಮ್ಮ ದೇಶಕ್ಕೆ ಬಂದ ಅತಿಥಿ ದೇವೋಭವ ಅನ್ನೋ ದೇಶಕ್ಕೆ ಬಂದಿದ್ದ ಯುದ್ಧ ನೌಕೆಯನ್ನ ಹೊಡೆದು ಹಾಕಿದೆ US. ಆ ಕವಾಯತ್ನಲ್ಲಿ US ಭಾಗವಹಿಸಿದೆ, ಅಮೆರಿಕದ ನೌಕೆಗಳು ಭಾಗವಹಿಸಿವೆ, ಅನೇಕ ದೇಶದ ನೌಕೆಗಳು ಭಾಗವಹಿಸಿವೆ. ನೀವು ಡಿಟೇಲ್ ತೆಗೆದು ನೋಡಿ. ಮತ್ತು ಆಗಿರುವಂತದ್ದು ಎಲ್ಲಿ ಕೇಳಿದ್ರೆ ಭಾರತದ ಗಡಿಯಲ್ಲ, ಇಷ್ಟು ನಾಟಿಕಲ್ ಮೈಲಿನಷ್ಟು ದೂರ ಇದಕ್ಕಿಂತ ಆದ್ರೆ ಇಂಟರ್ನ್ಯಾಷನಲ್ ಗಡಿ ಅಂತ ಹೇಳ್ತಾರೆ. ಇವತ್ತು ಅಲ್ಲಿರುವಂತ ಮರ್ಚೆಂಟ್ ನೇವಿಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ, ಅದನ್ನ ಇವರು ಕಣಿಸೋದಿಲ್ಲ. ನೋಡಿ, ಅಲ್ಲಿರುವಂತ ಹರ್ಮುಜ್ ಸ್ಟ್ರೇಟ್ ಅನ್ನ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ, ಅದನ್ನ ಕಣಿಸೋದಿಲ್ಲ. ಅಲ್ಲಿ ಇವತ್ತು ಕಡಲಿನ ಮಧ್ಯದಲ್ಲಿ ಎಷ್ಟೋ ತೈಲವನ್ನು ಹೊತ್ತಂತ ಎಷ್ಟೋ ಹಡಗುಗಳನ್ನು ಸುಟ್ಟು ಹಾಕಿದ್ದಾರೆ, ಅದರ ಬಗ್ಗೆ ಮಾತಾಡಲ್ಲ. ಆದ್ರೆ ಇಲ್ಲಿ ಬಂದಿರೋದು ಯಾವುದು? ಇಲ್ಲಿ ಬಂದಿರುವಂತದ್ದು ಅವ್ರು ಮಾಡಿರುವಂತದ್ದು ಒಂದು ನೌಕಾ ಪಡೆಯ ಮೇಲೆ ದಾಳಿ ಮಾಡಿರುವಂತದ್ದು. ಅದು ಯುದ್ಧದ ಸಂದರ್ಭದಲ್ಲಿ ಆಗುವಂತದ್ದೇ. ನಾವು ಕೂಡ ವಿಶಾಖಪಟ್ಟಣಂನ ಸಮೀಪ ಬಂದಿದ್ದಂತ INS PNS ಗಾಜಿಯನ್ನ ನಮ್ಮವರು ಹೊಡೆದಾಕಿದ್ರು, INS ಕರೀಂಜ್ ಸೇರ್ಕೊಂಡು ಹೊಡೆದಾಕಿತ್ತು, 108 ಜನ ಜಲಸಮಾಧಿ ಆದ್ರು. ಇದೆಲ್ಲ ಯುದ್ಧದ ಸಂದರ್ಭದಲ್ಲಿ ಆಗುವಂತದ್ದು. ಒಂದು ಪ್ರಶ್ನೆ ಉಮರ್ ಶರೀಫ್ ಅವ್ರನ್ನ ಕೇಳ್ಕೊಂಡು ಬರ್ತೀನಿ. ಉಮರ್ ಶರೀಫ್ ಅವರೇ, ನೀವು ಹ್ಯುಮ್ಯಾನಿಟಿ ಬಗ್ಗೆ ಮಾತನಾಡ್ತಿದ್ರಿ, ಇಂಟರ್ನ್ಯಾಷನಲ್ ಲಾ ಬಗ್ಗೆ ಮಾತನಾಡ್ತಿದ್ರಿ. ನಾನು ಕೇಳೋ ಪ್ರಶ್ನೆಗೆ ನೀವು ಟಿಟ್ ಫಾರ್ ಟಾಟ್ ಅನ್ನೋ ರೀತಿಯಲ್ಲಿ ಉತ್ತರ ಕೊಡೋದಿಲ್ಲ ಅನ್ನೋ ನಿರೀಕ್ಷೆಯೊಂದಿಗೆ ಕೇಳ್ತಾ ಇದ್ದೀನಿ. ಗ್ರ್ಯಾಂಡ್ ಅಯತುಲ್ಲಾ ಜಾವೇದ್ ಅಮೋಲಿ ಅಂತೆ ಸರ್, ಇರಾನ್ನ ಧರ್ಮಗುರು, ಅವ್ರು ಕೊಟ್ಟಿರೋ ಫತ್ವಾ ಇದು. ಮುಸಲ್ಮಾನರು ನೋ ಮ್ಯಾಟರ್ ಯಾವ ದೇಶದಲ್ಲಿದ್ದಾರೆ ಅಂತ ಹೇಳಿ ಟ್ರಂಪ್ನ ರಕ್ತ ಕಾಣುವವರೆಗೂ ತಣಿಸಬಾರ್ದು, ಅಂದ್ರೆ ಸುಮ್ಮನಿರಬಾರ್ದು, ಟ್ರಂಪ್ನ ಹತ್ಯೆ ನಮ್ಮ ಮುಂದಿನ ಉದ್ದೇಶ ಅಂತ ಹೇಳಿ ಫತ್ವಾ ಹೊರಡಿಸಿದ್ದಾರಂತೆ. ಇದು ಯಾವ ಇಂಟರ್ನ್ಯಾಷನಲ್ ಲಾ? ಇದು ಯಾವ ಹ್ಯುಮ್ಯಾನಿಟಿ? ಉಮರ್ ಶರೀಫ್ ಸರ್, ತಮಗೆ ಪ್ರಶ್ನೆ. ನನಗಿದು ಅರ್ಥನೇ ಆಗ್ತಿಲ್ಲ. ಇವಾಗ ಪಾಕಿಸ್ತಾನಿನಲ್ಲಿ ಅಲ್ಲಿಂದ ಇಲ್ಲಿ ಇಂಡಿಯಾಗೆ ಬಾಂಬ್ ಹಾಕಿದ್ರೆ ಇಲ್ಲಿರುವ ಇಂಡಿಯನ್ಸ್ ನಾವೇನು ಹೇಳ್ಕೊಳ್ತೀವಿ, ಅವನ್ನ ಬಿಡಬಾರ್ದು, ಅವನ್ನ ಕಿತ್ತಾಗಬೇಕು, ಅವನ್ನ ಸಾಯಿಸ್ಬೇಕಂತ ನಾವು ಹೇಳ್ತೀವಿ. ಇವಾಗ ನೀವು ಅದೇ ರೀತಿ ಇದನ್ನ ನೋಡ್ಬೇಕಾಗಿದೆ. When I took the name ಗ್ರ್ಯಾಂಡ್ ಅಯತುಲ್ಲಾ ಜಾವೇದ್ ಅಮೋಲಿ, ನಾನು ಆತ ಎಷ್ಟು ಪ್ರಮುಖ ವ್ಯಕ್ತಿ ಅನ್ನೋದನ್ನ ಪ್ರತ್ಯೇಕವಾಗಿ ವಿವರಿಸುವ ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ. ರ್ಯಾಂಡಮ್ ಯಾರೋ ವ್ಯಕ್ತಿ ಕೊಟ್ಟಿರುವ ಹೇಳಿಕೆ ಅಲ್ಲ ಇದು. ಇಲ್ಲ, ನಮ್ಮ ಆರ್ಮಿ ಜನರಲ್ ಅದನ್ನೇ ಕೂಡ ಹೇಳ್ತಾರೆ, ನಮ್ಮ ಪೊಲಿಟಿಷಿಯನ್ಸ್ ಕೂಡ ಅದನ್ನೇ ಹೇಳ್ತಾರೆ. ನೋಡಿ, ಪಾಕಿಸ್ತಾನ ನೀವು ಕೇಳೋ ಪ್ರಶ್ನೆ ನಾನು ಬೇರೆ ಏನು ಹೇಳಬೇಕಾಗಿಲ್ಲ. ಇಲ್ಲಿ ನೋಡಿ, ಪಾಕಿಸ್ತಾನಿಂದ ಇಂಡಿಯಾಗೆ ದಾಳಿ ಮಾಡಿದ್ರೆ ಇಲ್ಲಿರುವತಕ್ಕಂಥ ಎಲ್ಲ ಲೀಡರ್ಗಳು ಅಲ್ಲಿರುವತಕ್ಕ ಶಾಬಾಜ್ ಶರೀಫ್ನ ಕೊಂದಾಕ್ಬೇಕಂತಾನೆ ಹೇಳ್ತಾರೆ. ಯಾರು ಇಲ್ಲಿ ಏನಪ್ಪ ಅವನ ಜೊತೆಗೆ ನಾವು ಶಾಂತಿ ವ್ಯವಹಾರ ಮಾಡ್ಬೇಕಂತ ಯಾರು ಹೇಳಲ್ಲ. ಯಾಕಂದ್ರೆ ಅವ್ನು ಬಾಂಬ್ ಹಾಕ್ಬಿಟ್ಟಿದ್ದಾನೆ, ಅವನ್ನ ಸಾಯಿಸ್ಬೇಕು. ಯಾರು ಹೇಳಿಲ್ಲ ಸರ್, ಕಾಂಗ್ರೆಸ್ ಲೀಡರ್ಗಳು ಯಾರು ಹೇಳಿಲ್ಲ ಶಾಬಾಜ್ ಶರೀಫ್ನ ಹೊಡೆದಾಕ್ಬೇಕು ಅಂತ ಯಾವತ್ತೂ ಹೇಳಿಲ್ಲ, ಶಾಂತಿ ಕಾಪಾಡಬೇಕು ಅಂತ ಹೇಳಿದ್ದು. ಶಾಂತಿ ಕಾಪಾಡಬೇಕು, ಹಾಗಾಗಿ ಅದೊಂದು. ಎರಡನೇ ವಿಷಯ, ಇಲ್ಲಿ ಇರಾನ್ ಜೊತೆಗೆ ನಮಗೆ ಒಳ್ಳೆ ವ್ಯವಹಾರ ಮಾಡ್ತಾ ಇದ್ವಿ ನಾವು ಇದಕ್ಕೆ ಮುಂಚೆಯಿಂದನೇ. ನೋಡಿ, ಗಾಂಧಿಯ ಹೆಸರಿನಲ್ಲಿ ಗಾಂಧಿ ಮೆಮೋರಿಯಲ್ ಹಾಸ್ಪಿಟಲ್ನ ಅಲ್ಲಿ ಸ್ಥಾಪನೆ ಮಾಡಲಾಯಿತು. ಆದರೆ ಇವಾಗ ಅಮೇರಿಕನ್ ದಾಳಿ ಅದನ್ನ ಟೋಟಲಿ ಧ್ವಂಸ ಮಾಡಲಾಗಿದೆ. ಇವಾಗ ಗಾಂಧಿಯನ್ನ ಇಷ್ಟ ಪಡದೇ ಇರೋರು ಅವ್ರಿಗೆ ಖುಷಿ ಆಗ್ತಾರೆ. ಭಾರತದಲ್ಲಿ
ಗಾಂಧಿಯನ್ನ ಕೊಂದಾಕಿದವರು ಅವರಿಗೆ ಹೀರೋ ಅಂತ ತಗೊಳ್ಳೋರು ಆ ಸಮುದಾಯ ಕೂಡ ಭಾರತದಲ್ಲಿ ಇದೆ. ಅವರಿಗೆ ಗಾಂಧಿ ಹೆಸರಿನಲ್ಲಿ ಇರತಕ್ಕಂಥ ಒಂದು ಹಾಸ್ಪಿಟಲ್ ಅನ್ನ ಧ್ವಂಸ ಮಾಡಿದ್ರೆ ಖುಷಿ ಆಗ್ಬಿಡ್ತಾರೆ. ಆದ್ರೆ ನಮ್ಗೆ ಖುಷಿ ಆಗೋದಿಲ್ಲ. ಗಾಂಧಿಗೆ ಗೌರವ ಕೊಟ್ಟು ಅಲ್ಲಿ ಇರಾನ್ನಲ್ಲಿ ಗಾಂಧಿ ಮೆಮೋರಿಯಲ್ ಹಾಸ್ಪಿಟಲ್ ಅನ್ನ ಅಲ್ಲಿ ಸ್ಥಾಪನೆ ಮಾಡಿದ್ದು ಅದೇ ಪಾಸಿಟಿವ್. ನೆಕ್ಸ್ಟು ಚಾಬಹಾರ್ ಪೋರ್ಟ್ ಅಂತ ಒಂದಿದೆ. ಅದು ಏನಂದ್ರೆ ಪಾಕಿಸ್ತಾನ ಜೊತೆಗೆ ನಮಗೆ ತೊಂದರೆ ಇರುವಾಗ ಅದನ್ನ ಬೈಪಾಸ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಅಫ್ಘಾನಿಸ್ತಾನ್ ಮತ್ತು ಡೈರೆಕ್ಟ್ ಇರಾನ್ವರೆಗೂ ಹೋಗಕ್ಕೆ ಒಂದು ಪೋರ್ಟು ಅದನ್ನ ಜಾಗ ಮಾಡಿಕೊಟ್ಟಿರೋದು ಇರಾನು. ಸೊ ವ್ಯವಹಾರ ಎಲ್ಲ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇನ್ಕ್ಲೂಡಿಂಗ್ $1.6 ಬಿಲಿಯನ್ ವ್ಯವಹಾರ ನಡೆದಿದೆ 24-25 ನಲ್ಲಿ. 1 ಮತ್ತೆ ಬಾಸ್ಮತಿ, ಟೀ, ಸ್ಪೈಸಸ್ ಇದೆಲ್ಲವೂ ಅವ್ರು ತಗೊಳ್ತಾ ಇದ್ದಾರೆ. ಮತ್ತೆ ಅಲ್ಲಿಂದ ನಮ್ಗೆ ಬರೋದು ಪೆಟ್ರೋಲಿಯಂ ಮತ್ತೆ ಕೆಮಿಕಲ್ಸು. ವ್ಯವಹಾರ ನಡೀತಿದೆ. ಅವ್ರು ನಮಗೆ ಫ್ರೆಂಡ್ಲಿ ಸ್ಟೇಟ್. ನಾವು ಅವ್ರಿಗೆ ವಿರುದ್ಧವಾಗಿನೂ ಇಲ್ಲ, ನಾವು ಅವ್ರನ್ನ ಟೋಟಲ್ ಆಗಿ ಅವ್ರ ಥರನೇ ನಾವು ಜೀವನ ಮಾಡಬೇಕಂತ ಏನೂ ಇಲ್ಲ. ಸೊ ಹಾಗಾಗಿ ನಾವು ಪರ್ಸ್ಪೆಕ್ಟಿವ್ ಸರಿಯಾಗಿರಲಿ. ಅಲ್ಲಿ ವಿಮೆನ್ಸ್ ರೈಟ್ಸ್ ವಿರುದ್ಧವಾಗಿ ಇದೆಯಾ? ಹೌದು, ವಿಮೆನ್ಸ್ ರೈಟ್ಸ್ ವಿರುದ್ಧವಾಗಿಯೇ ಇದೆ. ನಾನು ಕೂಡ ಘೋಷಣೆ ಮಾಡ್ತೀನಿ, ಅಲ್ಲಿರತಕ್ಕಂತಹ ಎಕ್ಸ್ಟ್ರೀಮಿಸಮ್ ಇನ್ ದಿ ಸೆನ್ಸ್ ಆಫ್ ಹಿಜಾಬ್ ಅನ್ನ ಮ್ಯಾಂಡೇಟರಿ ಆಗಿ ಮಾಡೋದು, ಇಂಪೋಸಿಷನ್ ಮಾಡೋದು, ಅದಕ್ಕೆ ವಿರುದ್ಧವಾಗಿ ನಾನು ಒಂದು ವೇಳೆ ಇರಾನ್ ನಲ್ಲಿ ಇದ್ದಿದ್ರೆ ನಾನು ಒಂದು ಮೂವ್ಮೆಂಟ್ ಅನ್ನು ನಾನು ಪ್ರಾರಂಭ ಮಾಡಿಸ್ತಿದ್ದೆ, ಅದರ ವಿರುದ್ಧವಾಗಿ ಪ್ರಾರಂಭ ಮಾಡಿಸ್ತಿದ್ದೆ. ನೀವು ಮ್ಯಾಂಡೇಟರಿ ಆಗಿ ಫೋರ್ಸ್ ಮಾಡಂಗಿಲ್ಲ. ಬಟ್ ಅದರ ಹೆಸರಿನಲ್ಲಿ ಇಂಟರ್ನ್ಯಾಷನಲ್ ವಯಲೇಷನ್ ಮಾಡ್ಕೊಂಡು ಅಲ್ಲಿ ಜನರನ್ನ ಕೊಂದಾಕಿದ್ರೆ ಅದಕ್ಕೆ ವಿರುದ್ಧ ಕೂಡ ನಾನು ನಿಂತ್ಕೊಳ್ತೀನಿ. ಖೊಮೇನಿ ಸತ್ಯದಕ್ಕೆ ಕಣ್ಣೀರ್ ಹಾಕ್ತಿರುವ ಭಾರತೀಯರು ಇಷ್ಟು ದಿನ ಇರಾನ್ ನಲ್ಲಿ ಅನುಭವಿಸ್ತಾ ಇದ್ರಲ್ಲ ಮಹಿಳೆಯರು, ಅವ್ರ ಪರವಾಗಿ ಕಣ್ಣೀರ್ ಹಾಕ್ಲಿಲ್ಲ, ಬೀದಿಗಿಳಿಲಿಲ್ಲ. ಎನಿವೆ ನಾವು ಅದನ್ನೇ ಪದೇ ಪದೇ ಚರ್ಚೆಗೆ ಒಳಪಡಿಸೋದು ಬೇಡ. ನಮ್ಮ ವೀಕ್ಷಕರಿಗೆ ಉತ್ತರ ಸಿಕ್ಕಿದೆ ಅಂತ. ದಿಲೀಪ್ ಅವರೇ, ನೀವ್ ಏನೇ ಹೇಳಿ ಭಾರತೀಯರು ಇಬ್ಬರು ಇವತ್ತು ಒಮ್ಮನ್ನಲ್ಲಿ